ಇದು ಅಲಿನ್ ಪ್ಯಾಲೇಸ್ ಮ್ಯೂಸಿಯಂ ಬಂದಿದ್ದೀವಿ ಈಗ. ದಿಸ್ ಅ ಬರ್ತ್ ಪ್ಲೇಸ್ ಆಫ್ ಶೇಖ್ ಜಾಯಿದ್, ಫೌಂಡರ್ ಆಫ್ UAE ಫಸ್ಟ್ ಪ್ರೆಸಿಡೆಂಟ್. ಸೊ ಅವರು ಮನೇನ ಅವ್ರ ಪ್ಯಾಲೇಸ್ನ ಈಗ ಮ್ಯೂಸಿಯಂ ಆಗಿತ್ತು, ಎಲ್ಲ ರೀಸ್ಟೋರ್ ಎಲ್ಲ ಮಾಡಿದ್ದಾರೆ. ಸೊ ಒಳಗಡೆ ಹೋದರೆ ಹೆಂಗಿದೆ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು, ನೋಡ್ಬೇಕು ಹೆಂಗಿದೆ ಒಳಗಡೆ ಏನು ಅಂತ. ಸೊ ಫಸ್ಟ್ ಫೌಂಡರ್ ಆಫ್ ಮನೆ ಇದು. ಓ ಸೂಪರ್. ಬಿಲ್ಟ್ ಆಗಬೇಕು UAE, ಮೇನ್ UAE ಬಿಲ್ಟ್ ಆಗಬೇಕು. ಫಸ್ಟ್ ಪರ್ಸನ್ ಈ ಶೇಖ್ ಜಾಯಿದ್. ಸೊ ಅವರು ಹೇಗೆ ಅಂತಂದರೆ ಅವರು ಹುಟ್ಟಿರೋ ಮನೆನ ಈಗ ಮ್ಯೂಸಿಯಂ ಮಾಡಿದ್ದಾರೆ. ಅವರು ಅಂದರೆ ಈ UAEನೇ ಕಟ್ಟಿದ್ದಾರೆ ಅಂದರೆ ಇನ್ನು ಇನ್ನೆಂಥ ವ್ಯಕ್ತಿ ಅನ್ನೋದು ನಮಗೆ ಅಲ್ಲಿ ಒಳಗಡೆ ಹೋದ್ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಪ್ಯಾಲೇಸನ್ನು 1998ನಲ್ಲಿ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇದರ ಕನ್ಸ್ಟ್ರಕ್ಷನ್ ವಿಶೇಷ ಅಂದರೆ ಎಂಟೈರ್ ಪ್ಯಾಲೇಸ್ನಲ್ಲಿ ಸಮ್ಮರ್ನಲ್ಲಿ ಕೂಡ ತಣ್ಣಗಿರುತ್ತೆ. ಯಾಕಂದರೆ ಇಲ್ಲಿ ಸಮ್ಮರ್ ಅಂದರೆ ಇನ್ನು ಊದ್ಕೊಳ್ಳೋಕ್ಕಾಗೋದೇ ಇಲ್ಲ, ಅಂಥ ಬಿಸಿಲುಗಾಲದಲ್ಲಿ ಕೂಡ ಈ ಪ್ಯಾಲೇಸಲ್ಲಿ ತಣ್ಣಗಿರುತ್ತೆ. ಈ ಕಟ್ಟ ಇದು ಶೇಖ್ ಜಾಯಿದ್ ಮ್ಯೂಸಿಯಂ ಒಳಗಡೆ ಬಂದಿದ್ದೀವಿ. ಎಂಟ್ರಿ ಇಲ್ಲಿ ಅವ್ರು ಹುಟ್ಟಿರೋ ಬರ್ತ್ ಪ್ಲೇಸ್ ಮ್ಯೂಸಿಯಂ ಮಾಡಿರೋದ್ರಿಂದ ಅವ್ರದ್ದು ಏನೇನಿರುತ್ತೆ, ಹೆಂಗೆ ಇವರೇ ಶೇಖ್ ಜಾಯಿದ್ ಎಂಗೇಜ್ ಆಗಿದ್ದಾಗ ನೋಡಿ. ಅವ್ರದ್ದು ಇದು ಎಂಬ್ಲಮ್, ಇದು ಫಾಲ್ಕನ್ ಇದು ಬರ್ಡ್. ಇವರು ಶೇಖ್ ಜಾಯಿದ್ ಎಲ್ಲ ಅವ್ರದೇ. ಚೆನ್ನಾಗಿ ಅವ್ರದ್ದು ಫೇಸು ಒಂದು ಅವ್ರದ್ದು ನೋಡಿದ ತಕ್ಷಣ ನಮಗೆ ಒಂದು ಗೌರವ ಭಾವ ಬರುತ್ತೆ. ಅಷ್ಟು ಚೆನ್ನಾಗಿದೆ ಎಲ್ಲನೂ, ಅಷ್ಟು ಚೆನ್ನಾಗಿ. ಈಗೆಲ್ಲ ಮೋಸ್ಟ್ಲಿ ಅವ್ರ ಮಕ್ಕಳು ಅನ್ಸುತ್ತೆ. ಆಮೇಲೆ ಈ ಕಟ್ಟಡದ ವಾಸ್ತುಶಿಲ್ಪ ಇಲ್ಲಿನ ಪಾರಂಪರಿಕ ಅರೇಬಿಯನ್ ಶೈಲಿಯಲ್ಲಿ ತುಂಬ ಚೆನ್ನಾಗಿ ನೋಡೋದಕ್ಕೆ ತುಂಬ ಸೊಗಸಾಗಿದೆ. ಆ್ಯಕ್ಚುಲಿ ಈ ಪ್ಯಾಲೇಸನ್ನು ಶೇಖ್ ಜಾಯಿದ್ ಅವರು 1937ರಲ್ಲಿ ಕಟ್ಟಿರೋದು. ನೋಡ್ತಾ ಇರೋದು ಇನ್ಸೈಡ್ ಪ್ಯಾಲೇಸ್. ಇದು ಒಳಗಡೆ ಪ್ಯಾಲೇಸ್ ಒಳಗಡೆ ತುಂಬ ಗ್ರೀನರಿ, ಮರಗಳು ಹಚ್ಚ ಹಸಿರಾಗಿ ಕಣ್ಣುಗಳಿಗೆ ಹಾಗೆ ಹಿಂಪು ಕಂಗೊಳಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕಿಂಗ್ಡಮ್ ಬಂದು ಅಲ್ ನಹ್ಯಾನ್ ಕಿಂಗ್ಡಮ್ ಅಂತ ಕರೀತಾರೆ. ಇದು 18th ಸೆಂಚುರಿನಿಂದ ಈ ರಾಜಮನೆತನ ಇದೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ 18th ಸೆಂಚುರಿನಿಂದ ಯಾವ್ಯಾವ ರಾಜರುಗಳು ಆಳಿದ್ದಾರೆ ಅಂತೇಳಿ ಒಂದು ದೊಡ್ಡ ಪಟ್ಟಿ ಮಾಡಿದ್ದಾರೆ. ಆಮೇಲೆ ಇವಾಗಿನ ಇರೋ ದೊರೆ ಅಂದರೆ ಶೇಖ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹ್ಯಾನ್. ಇವರು ಮೊನ್ನೆ ಲಾಸ್ಟ್ ಮಂತು ಇಂಡಿಯಾಗೆ 2 hours ಗೋಸ್ಕರ
ಫ್ಲೈಟಲ್ಲಿ ಬಂದು ಮೋದಿಯವರ ಹತ್ರ ಚರ್ಚೆಗಳು ಮಾಡಿ ಮತ್ತೆ ಹಂಗೆ ರಿಟರ್ನ್ ಆದರು. ಈ ಹಾಲಲ್ಲಿ ಅಲ್ ನಹ್ಯಾನ್ ಫ್ಯಾಮಿಲಿಯಿಂದ ಯಾರ್ಯಾರು ರಾಜರುಗಳಾಗಿದ್ದಾರೆ ಎಲ್ಲ ಫೋಟೋಗಳು ಈ ಹಾಲಲ್ಲಿದ್ದಾವೆ. ಇಲ್ಲಿ ಗೆಸ್ಟ್ ಸಿಟ್ಟಿಂಗ್ ರೂಮ್ಸ್ ಅಂತ ಮಾಡಿದ್ದಾರೆ. ಅಂದ್ರೆ ಓಲ್ಡ್ ಇದೆಲ್ಲ, ಓಲ್ಡ್ ಅಂದ್ರೆ ಓಲ್ಡ್, ಆಗಿನ ಕಾಲದ್ದು. ಅಂದ್ರೆ ಆಗಿನ ಕಾಲದಲ್ಲೇ ಮುಸ್ಲಿಮ್ಸು ಲೇಡೀಸ್ಗೆ ಎಷ್ಟು ಗೌರವ, ಎಷ್ಟು ಪ್ರವೇಶ ಕೊಡ್ತಾ ಇದ್ರು ಅನ್ನೋದಕ್ಕೆ ಇದನ್ನ ನಾನು ಇಮ್ಯಾಜಿನ್ ಮಾಡ್ಬೋದು. ನೋಡಿ, ಅವ್ರಿಗೆ ಹೋದಂತ ಒಂದು ಸಪರೇಟ್ ರೂಮು, ಸಪರೇಟ್ ಆಸನಗಳು, ತುಂಬಾ ಚೆನ್ನಾಗಿ ಗೌರವ, ಇದು ಹೆಂಗಸರಿಗೆ ಗೌರವ ಕೊಡ್ತಾ ಇದ್ರು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ನನ್ನ ಜೀವನದಲ್ಲೇ ಇಷ್ಟು ದೊಡ್ಡ ಪಾತ್ರೆ ನೋಡಿಲ್ಲ. ಪಾತ್ರೆ ಮಾಡ್ತಾ ಇದ್ದಾರೆ ನೋಡ್ರಿ. ಈ ಇಡೀ ಊರಿಗೆ ಹಾಕೋಗುತ್ತೇನೋ ಅಸಲಲ್ಲಿ ಎಷ್ಟು ಜನರಿಗೆ ಮಾಡ್ತಾ ಇದ್ರು ಏನೋ ಇದರಲ್ಲಿ. ಅಷ್ಟು ದೊಡ್ಡ ಪಾತ್ರೆ ನಾನು ನೋಡೇ ಇಲ್ಲ ವಿಡಿಯೋದಲ್ಲಿ. ಅದು ಏನೋ ಎಲ್ಲ ಫುಲ್ಲು ತಾಮ್ರದ ಅನ್ಸುತ್ತೆ. ಒಳಗಡೆ ಎಲ್ಲ ಕಲಾಯಿ ಹಾಕ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಆಗ ಎಲ್ಲಾನು ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋದಕ್ಕೆ ಆ ಥರ ಇದೆ ನೋಡಿ. ಇಲ್ಲೇನೆ ನೋಡಿ. ಓ ಮೈ ಗಾಡ್, ಎಂತೆಂಥ ದೊಡ್ಡ ಪಾತ್ರೆಗಳು ಎಲ್ಲ ಇಟ್ಟಿದ್ದಾರೆ. ನೋಡ್ರಿ ಕಟ್ಟಿಗೆಗಳು ನೋಡ್ರಿ, ಎಷ್ಟು ದೊಡ್ಡ ದೊಡ್ಡ ಬಿಡ್ತಾ ಇದ್ದಿದ್ದು ಕಟ್ಟಿಗೆಗಳು ಎಷ್ಟು ದೊಡ್ಡ ಬಿಡ್ತಾ ಇದೆ. ಯಾವ ಥರ ದಿಂಬಿಗ್ಲಾಕ ಇಲ್ಲ ಆ ಪಾತ್ರೆಗಳಿಗೆ ದಿಂಬಿಗ್ಲಾಕಿದ್ರೆ ಇದ್ಲು ಹಿಂದ್ಗಡೆ ಎಲ್ಲ ನೋಡ್ಕೊಂಡು ಬಂದರೆ ಮ್ಯೂಸಿಯಂ ಎಲ್ಲ ನೋಡ್ಕೊಂಡು ಬಂದರೆ ಅಲ್ಲ ಅವ್ರಿಗಿರ್ಬೇಕು, ಅವರು ವಿಶ್ರಾಂತಿ ಗೃಹ.